ನಾನು ಹೋಗಿ ಒತ್ತು ಸರಿಯಾಗಿ ಬುತ್ತಿ ಕಳ್ಸ್ಕೊಡ್ತೀನಿ, ಅಲ್ಲಿ ತನಕ ಉಳಿಸೋನ. ಆಯ್ತಾಯ್ತು. ಒಂಟೆ ಆಗ್ಬಿಟ್ಬಿಟ್ಟು ಬೀಳಿ ಗಿಳಿಸೋದಕ್ಕೆ ಹೋಗ್ಬೇಡ, ಎಲ್ಲ ಮಾಡ್ಬಿಟ್ಟು ಹೊಂಟಾಯ್ತಾನ ಅವನು. ನನ್ನ ಮಗನಪ್ಪ ಸುಮ್ಕೆ ಹೋಗಪ್ಪ ನೀನು. ಹೊಡಿ ಹೊಡಿ ಬೇರ್ ಕಿತ್ತಾಕ ಹೊಡಿ. ನನ್ ಕೈಲಾಗಲ್ಲಪ್ಪ. ಹೊಡಿಲ್ಲ. ಸಿಟಿಲಿ ಇಡ್ಲಿ ತಿಂದಂಗಲ್ಲ ಅಲ್ಲ, ಲೇ ಎಡಗಡೆಗೆ ತಗಳ. ಎತ್ತ ಹೊಡಿಲ್ಲ. ಹೋಗು ಹೊಡಿಯಾ ಹೊಡ್ತಾವನೆ. ನಿನ್ಗೆ ಹೊರಬಿಡ್ತೀನಿ ನೋಡು, ಎಷ್ಟು ಗದಿ ಗಳಿಸಿ ನೋಡ್ತಾ ಕೂತಾವನೆ. ಅಲ್ಲ ಬಾಲಕ್ಕೆ ತಗಳ, ಬಾಲಕ್ಕೆ. ಮಾದೇವೋ ಅನಯ್ಯ ನಮ್ ಶಿವು ಹೊಲ ಉತ್ನ ಚೆನ್ನಾಗ್ ಹೊಲ ಉತ್ತಿಸ್ಬಿಟ್ಟೆ. ಎಲ್ಲವನು ಅಲ್ಲಿ ಬತ್ತಾವನೆ. ಅವನಿಗೆ ಹೊಸ ಬಿಸಿ ಕಾಫಿ ಮಾಡ್ತತ್ತ. ಆಯ್ತು. ಬಾರೋ. ಎದ್ದೇಳಪ್ಪ. ಯಾಕೋ ಸುಮ್ಕೆ ಎದ್ದೇಳಪ್ಪ. ಏನಾಯ್ತು ನಿಂಗೆ? ಯಾಕೋ ಹಂಗ್ ನೋಡ್ತಿದ್ಯಾ? ಇರೋ ಮಗನ್ನ ಹೊಲ ಉಳಿಸಕ್ಕಾಗ್ತಿದ್ಯಲ್ಲ, ನಾಚಿ ಆಗೋದಿಲ್ಲ ನಿಂಗೆ? ನೆಟ್ ಓದಿದ್ರೆ ನಿನಗೆ ಈ ಸ್ಥಿತಿ ಬರ್ತಾ ಇತ್ತಪ್ಪ. ನಿನ್ಗೇನ್ ಗೊತ್ತಾಗತ್ ಬಿಡು. ನನ್ ಕೈಯು ನನ್ನ ಹತ್ರ ಇಲ್ಲ, ನನ್ ಕಾಲು ನನ್ನ ಹತ್ರ ಇಲ್ಲ, ಗೊತ್ತಾ? ಅಪ್ಪ ಯಾಕೋ ಮನಿಕೊಂಡ್ಬಿಟ್ಟೆ? ಎದ್ ಕೂತ್ಕೊಳ್ಳ. ಒಂದು ನಿಂತ್ಕೋಬಹುದು, ಇಲ್ಲ ಮನಿಕೋಬಹುದು, ಮದ್ದಿದ್ದೇನು ಮಾಡಕ್ಕಾಗಲ್ಲ. ಇನ್ಯಾವತ್ತಾದ್ರೂ ನನ್ ಗದ್ದೆ ಕೆಲ್ಸಕ್ಕೆ ಹೋಗು ಅನ್ಬೇಕು. ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೋಗ್ಲಿ, ಇವತ್ತು ಒಂದ್ ದಿವಸ ಪೂರ್ತಿ ಮಲ್ಕೊಂಬಿಡು. ಒಂದ್ ದಿವಸ ಅಲ್ಲ, ಒಂದ್ ವಾರ ಎಬ್ಬರಿಸ್ಬೇಡ ನೀನು. ಮೊದ್ಲು ಹಂಗೆ ಮೈಕೈ ನೋವು ಬರೋದು, ಮತ್ತೊಂದ್ ದಿವಸ ಒತ್ಬಿಟ್ರೆ ಸರಿ ಹೋಯ್ತದೆ. ಒಂದು ಕಾಫಿ ತಗೊಂಡ್ಬರ್ತೇನೆ ನೀನು. ಸತ್ತಿನಳಪ್ಪ, ಒಂದ್ ದಿವಸ ಒತ್ಬಿಟ್ಟು ಎಷ್ಟು ದರ್ಬಾರ್ ನೋಡಿ ಒಂದು. ಏನ್ ನೋಡ್ತಾ ಇದ್ದ? ವಿಮಾನ ನೋಡ್ತಾ ಇದ್ದೀನಿ. ವಿಮಾನ ನೋಡು, ಅಲ್ಲುಚ್ಕೊಂಡು ಜಲ್ದಿ ನಡಿಲ್ಲ. ನನ್ಗಿರೋ ಒಂದೆಲ್ಲ ತಗೊಂಡಿದ್ದೇನು? 32 ಅಲ್ಲಿದೆ, ಎಲ್ಲ ಉಜ್ಬೇಕಾದ್ರೆ ಲೇಟ್ ಆಗುತ್ತೆ. ಮುದೇವಿ 32 ಅಲ್ಲೇ ಐತೆ ಈಗ್ಲಾರು ಗೊತ್ತಾಯ್ತಲ್ಲ. ಒತ್ತುಟ್ಟಕ್ ಮುಂಚೆ ಹೊಲ ಒತ್ತು ಮನೆ ಸೇರ್ಕೋಬೇಕು, ಜಲ್ದಿ ನಡಿಲ್ಲ. ನೋಡ್ ಚಿಕ್ಕಪ್ಪ, ಹೊಲ ಇಲ್ಲ ಅಂದ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ನಿನ್ನೆಲ್ಲ ಒತ್ಬಿಟ್ಟು ನನ್ ಮೈಕೆ ನೋವಾಗಿದೆ, ಇವತ್ತೆಲ್ಲ ಒತ್ಬಿಟ್ರೆ ನನ್ ಗತಿ ಅಷ್ಟೇ. ಈ ಆಟ ಎಲ್ಲ ನನ್ನ ಹತ್ರ ಬಿಡ್ಬೇಡ, ಮರ್ವಾದಿಯಾಗಿ ನಡಿ. ಬೇಡ ಚಿಕ್ಕಪ್ಪ, ನನ್ ರೇಗಿಸ್ಬೇಡ. ರೇಗಿದ್ರೆ ಎಲ್ಲ ಮಾಡ್ತೀಯಾ? ಏನ್ ಮಾಡ್ತೀರ ನಿಂಗೆ? ಯಾಕಿದಪ್ಪಣ, ಏನಾಯ್ತು? ಅಲ್ಲ, ಅವ್ರ ಚಿಕ್ಕಪ್ಪ ಗದ್ದೆ ಕೆಲಸ ಮಾಡೋತಂದ್ರೆ ಮುಚ್ಚಳ ಕತ್ತರಿಸದ ಎದುರ್ಸ್ತಾನಲ್ಲ ಇವ, ಓಡ್ತಾವನೆ. ಅಷ್ಟೇನಾ? ನಾನು ಎದುರು ಬಿಟ್ಟಿದ್ದೆ, ಯಾರನೋ ಕತ್ತರ್ಸಕ್ ಹೋಗ್ತಾವನೆ ಅಂತ. ಹೋಯ್ತು, ಗದ್ದೆ ಹುಲ್ ಕತ್ತರಿಸಕ್ಕಾಗಲ್ಲ, ಇವ್ನು ಕಡಿಯೋಕ್ ಬರ ಹೋಯ್ತಾನೇನು? ಸಿದ್ದಪ್ಪಣ, ಈ ಜೀವ ಗದ್ದೆ ಕೆಲಸ ಮಾಡಕ್ ಆಗುತ್ತಾ? ಹಾಗ ಹೋಗಿರು ಒಂದಿಷ್ಟು, ವಯಸ್ಸನ್ನಾಗಿದೆ, ಬುದ್ಧಿ ಮಾತ್ರ ಇಲ್ಲ. ಇನ್ನೇನ್ ಕೆಲಸ ಮಾಡ್ತು ನೀನು? ಸಿದ್ದಪ್ಪಣ, ನನ್ ಜೊತೆ ಕಳ್ಸು, ನಾನು ಪೇಂಟಿಂಗ್ ಸೆಕ್ಷನ್ಗೆ ಹಾಕೊಂತೀನಿ. ಅಣ್ಣಯ್ಯ, ಹಂಗೆ ಮಾಡವ, ಕಷ್ಟವಿದೆ ಕೆಲಸ, ಕಳಿಸ್ಬಿಡು ಕಳಿಸ್ಬಿಡು. ಏನಪ್ಪ, ಒಪ್ಪಿಗೆನಾ? ಬರ್ತೀಯಾ? ಈ ತಿಂಗಳು ಯೋಚನೆ ಮಾಡಿ ಮುಂದಿನ ತಿಂಗಳು ತಿಳಿಸ್ತಾನೆ, ಅದ್ರ ಮುಂದಿನ ತಿಂಗಳು ನೋಡೋಣ. ನನ್ನ ಮಗನೇ ಮುಂದಿನ ವರ್ಷಕ್ಕೆ ತಿಳಿಲ್ವನ, ಇವತ್ತೇ ಕರ್ಕೊಂಡು ಹೋಗ್ಲಿ. ನನ್ನ ಮಗ ಇವನಿಂದಾಗಿ ನಮ್ಗೆ ಸಾಕಾಗೋಗ್ಬಿಟ್ಟಿದೆ.
ಗಣೇಶ ಬೀಡಿಗಳನ್ನೇ ಸೇದಿರಿ. ಇದೇ ನನ್ ಕೆಲ್ಸ. ಅಂದ್ರೆ ಬೀಡಿ ಸೇದದ? ಅಲ್ಲಪ್ಪ, ಗೋಡೆಗಳ ಮೇಲೆ ಬರೆಯೋ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ. ನಾನು ಇದ್ರ ಮೇಲೆ ಬಣ್ಣ ತುಂಬಿ ತೋರಿಸ್ತೀನಿ. ನೀನು ಕೆಳಗ್ ನಿಂತ್ ನೋಡ್ತಾ ಕಲ್ತ್ಕೋ. ಮುಂದೆ ನೀನೇ ಬರಿಬೋದು, 4 ಕಾಸು ಸಂಪಾದನೆ ಮಾಡ್ಬೋದು. ಮಧ್ಯೆ ಬಣ್ಣ ತುಂಬೋದನ್ನ ಬೇರೆ ಕಲಿಬೇಕೇನ್ರಿ? ಕೊಡ್ರಿ, ನಾನೇ ತುಂಬ್ತೀನಿ. ಅದಪ್ಪ ವರ್ಷೆ ಬೆರಳು ತೋರಿಸಿದ್ರೆ ಅಷ್ಟನೇ ನುಂಗ್ತೀಯ. ಹತ್ತು ತಗೋ. ಏ ಮರಿ, ಏನ್ ಕೇಳ್ತಾರೆ ಕೊಡು, ನಾನು ಪಕ್ಕದ ಅಂಗಡಿಲಿ ಕೆಲಸ ಮಾಡ್ತಿರ್ತೀನಿ. ಇದೇನ ಮಂಡು, ನಿಂಗೆ ಯಜಮಾನ ಏನಾಗತ್ತೆ? ಒಳ್ಳೆ ಬ್ರಷ್ ಇಡಕ್ಕೆ ಬೇರೆ ಬ್ರಷ್ ಕೊಡ. ಏಯ್, ಇಲ್ಲೇ ನಿಂತಿರೋ, ಎಲ್ಲ ಹೋಗ್ಬೇಡ, ಇಲ್ಲೇ ನಿಂತಿರು. ಏನಾಯ್ತಪ್ಪ? ಅಲ್ವೋ ವೀರಣ್ಣ, ಏಟು ಬಿದ್ದವನು ಸುಮ್ಮನೆ ಮಲದವನೆ. ಅವನ ಅಪ್ಪ ನಾನು ಸಮಾಧಾನವಾಗಿದ್ದೀನಿ, ಅವ್ರ ಚಿಕ್ಕಪ್ಪ ಗುಂಡ್ಕಲ್ ಕೂತವನೆ. ನೀನ್ ಯಾಕೋ ಕೊಡು ಅಂತ ಹೇಳ್ತೀಯ? ಯಾಕೋ ಹಂಗ ಹೇಳ್ತಾ ಇದೀಯಾ? ಇವನ್ ಬಿದ್ದ ಅಂತ ನಾನು ಹೇಳ್ತಾ ಇಲ್ಲ. ಸುಮ್ನೆ ಇದ್ದವನ್ಗೆ ಪೇಂಟ್ ಮಾಡಿ ಕರ್ಕೊಂಡೋಗಿ ಬೀಳುತ್ತ ಅಂತ ಪೊಲೀಸ್ನವರು ನನ್ನ ಮೇಲೆ ಕೇಸ್ ಹಾಕವ್ರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ನಾನ್ ತಾನೇ 6 ತಿಂಗಳು ಜೈಲಲ್ಲಿ ಇರೋದು. ಅದಕ್ಕೆ ಪೊಲೀಸ್ನವ್ರು ಬಂದವಗಳು ನಮ್ಮ ಮುಂದೆ ಯಾಕೆ ಹೇಳ್ತೀಯ? ಅಯ್ಯೋ ಸಿದ್ದಪ್ಪಣ್ಣ, ನಾನು ಹೆಂಡತಿ ಮಕ್ಳನ್ಗ ಈ ಪತ್ರಿಕೆ ನಿಮ್ ಶಿವು ಕೈಲಿ ನಾನೇ ಬಿದ್ದೆ ಅಂತ ರುಜು ಮಾಡಿಕೊಟ್ರೆ ಪೊಲೀಸ್ನವರು ನಾನು ಬಿಟ್ಬಿಡ್ತಾರೆ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಒದ್ಬಿಡ್ತಾರೆ. ಹೋಗ್ಲಿ, ಒಂದು ರುಜು ಮಾಡ್ಕೊಡು. ನನ್ ಕೈಲಿಗೆ ಆಗಲ್ಲ. ಮತ್ತವನ ಗತಿ ದೇವ್ರೇ ಗತಿ. ಅಯ್ಯೋ ಶಿವಣ್ಣ, ಪೊಲೀಸ್ನವ್ರು ಬರೋ ಟೈಮ್ ಆಯ್ತು, ನನ್ ಕಾಪಾಡಪ್ಪ. ನನಗೆ ವಾಸಿ ಆಗೋವರೆಗೂ ನಿನ್ ಜೈಲಲ್ಲೇ ಇರು. ವಾಸಿ ಆದ್ಮೇನಿ ನೋಡಪ್ಪ, ಹೆಬ್ಬೆಟ್ಟು ಒಂದೇ ಕಾಲಿರೋದು, ಅದರಲ್ಲೇ ಗುರ್ತಾಕೊಡ್ಲಾ? ಅಷ್ಟ್ ಮಾಡಿ ಪುಣ್ಯ ಕಟ್ಕೋಪ್ಪ. ಅದ್ರಲ್ಲಿ ಏನ್ ಬರ್ದಿದ್ಯಾ? ನಿಜಾನೇ ಬರ್ದಿದ್ದೀನಪ್ಪ. ಹುಡುಗಿ ಕರ್ದ್ಲು ಅಂತ ಏಣಿ ಮೇಲೆ ಕಾಲಿಡಿದ್ರ ಬದಲು ಪಕ್ಕಕ್ಕೆ ಕಾಲಿಟ್ಟು ಕೆಳಗ್ ಬಿದ್ದೆ ಅಂತ. ಅವಿವೇಕಿ ಅವಿವೇಕಿ, ಇನ್ನೂ ಬಿಟ್ಟಿರ್ಲೇ ನಿನ್ ಕಾಲಿನ. ಬತ್ತೀನಿ ಮದವಣ್ಣ. ಹೋಗಪ್ಪ. ಬತ್ತೀನಿ ಸಿದ್ದಪ್ಪಣ್ಣ. ಬರ್ಬೇಡ, ಹೋಗು. ಅವನ್ ಜೈಲಿ ಹೋಗೋದನ್ನ ನಾನ್ ತಪ್ಸ್ಲಿಕ್ ಹೋದೆ, ನನ್ನ ಶಿಕ್ಷಾಕ್ ಹೋಗ್ಬಿಟ್ಟು. ಅಣ್ಣಯ್ಯ, ಈ ಪರಿಸ್ಥಿತಿಲಿ ಅವನ ಮೇಲೆ ಯಾಕೆ ರೇಗಾಡ್ತೀಯ? ಒಂದ್ ಮದುವೆ ಮಾಡ್ಬಿಡಿ, ಎಲ್ಲ ಸರೋಗುತ್ತೆ. ಈ ಸ್ಥಿತಿ ಅದು ಯಾರು ಏನ್ ಕೊಟ್ಟಾರ ಅವನಿಗೆ? ನಂಗೇನಾಗಿದೆ ದಾಡಿ? ಇವ ಹೊಡೋಣ ನಡಿ. ಈ ಸ್ಥಿತಿ ನನ್ ನೋಡಕ ನಂಗೇನೂ ಆಗಿಲ್ಲ. ನನ್ನ ಮುಂದೆ ನಾಟ್ಕಾಡ್ತೀನಿ ನೀನು. ಮತ್ ಸರಿಯಾಗಿದ್ರೆ ಗೆದ್ದೆ ಕಲ್ಸ ಕಳ್ಸಲ್ವ ನೀನು? ಅದೇ ಮಾಡ್ಕೊಂಬಂದೆ. ಹುಡುಗ ಮೆಜಾರಿಟಿಗೆ ಬಂದ್ಬಿಟ್ಟ, ಬಾಯ್ ಬಿಟ್ಟು ಮದುವೆ ಬೇಕು ಅಂತ ಕೇಳ್ತಿದ್ದಾನೆ, ಚೆಕ್ ಪಟ್ಟನ ಮಾಡ್ಬಿಡು. ಎಲ್ಲ ತಿಳಿದು ನೀನು ಹಿಂಗೆ ಅಂತಿದ್ಯಲ್ಲ ಮಾದೇವು. ಪರಿಸ್ಥಿತಿ ಬಂದೈತಲ್ಲ. ನೋಡಿ ಶಿವು, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆ ನಡೆದೇ ಇರುತ್ತೆ. ನಾವು ನೆನೆಸೋದೇ ಒಂದು, ಆಗೋದೇ ಒಂದು. ಅಂಥ ಘಟನೆ ಒಂದು ನಮ್ಮನೇಲೇ ನಡೀತಪ್ಪ. ಆ ವಿಷಯನ ಹೇಳ್ತೀನಿ. ಅದನ್ನು ತಿಳಿದ ಮೇಲೂ ನೀನು ಮತ್ತೊಂದು ಮದುವೆ ಮಾಡ್ಕೋತೀನಿ ಅಂತ ಆಸೆ ಪಟ್ರೆ ದೈವಜ್ಞೆ. For more updates, like, comment, subscribe to our channel.